ರಾಜ್ಯದಲ್ಲಿ ವರುಣನ ನೃತ್ಯ ತಾಂಡವ ಆಡ್ತಿರೋದು ಹೇಗೆ? ಕಾರಿನ ಸಮೇತ ವೃದ್ಧ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಎಲ್ಲಿ? ಮನೆಗಳಿಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ರಿಂದ ಜನರು ಒದ್ದಾಡಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ರಣಮಳೆ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ರಣಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಮರಣ ಮಳೆಗೆ ಬೆಂಗಳೂರು ಸೇರಿ ರಾಜ್ಯದ ಜನರು ವಿಲವಿಲ ಅಂತಿದ್ದಾರೆ. ಜಲಪ್ರಳಯಕ್ಕೆ ಸಿಲುಕಿ ಜನರ ಬದುಕು ಪೂರ್ತಿ ಕೊಚ್ಚಿ ಹೋಗ್ತಿದೆ. ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ದಾವಣಗೆರೆ, ಮೈಸೂರು, ತುಮಕೂರು, ಮಡಿಕೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು ಸೇರಿದಂತೆ ರಾಜ್ಯದ ಹಲವೆಡೆ ಅವಾಂತರಗಳ ಸುರಿಮಳೆಗೆ ಆಗಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ತುಂಬಿ ಹರಿಯುತ್ತಿರುವ ಸೇತುವೆ ಮಧ್ಯೆ ಸಿಲುಕಿ ಖಾಸಗಿ ಬಸ್ ಒದ್ದಾಡಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ದೊಡ್ಡ ತಮರಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ಕೆರೆಗಳು ತುಂಬಿ ಹರಿಯುತ್ತಿವೆ. ತುಮಕೂರು ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಜನರು ಕಂಗೆಟ್ಟು ಕೂತಿದ್ದಾರೆ. ಅಪಾರ ಪ್ರಮಾಣದ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ರೈತರ ಪಾಲಿಗೆ ಕಣ್ಣೀರು ಪ್ರವಾಹವೇ ಆಗಿದೆ. ಕಲ್ಪತರು ನಾಡು ತುಮಕೂರಿನಲ್ಲಿ ಮಳೆ ಹೊಡೆತಕ್ಕೆ ಜನರು ಶೇಕ್ ಆಗಿದ್ದಾರೆ. ವರುಣಾಘಾತಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೆರೆ ಕೋಡಿ ಒಡೆದು 20ಕ್ಕೂ ಹೆಚ್ಚು ಮನೆಗಳಿಗೆ ಭಾರೀ ಪ್ರಮಾಣದ ನೀರು ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಮಧುಗಿರಿ ತಾಲೂಕಿನ ಐಡಿಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಪರದಾಡಿದ್ದಾರೆ. ಮನೆಯಲ್ಲಿ ಇಟ್ಟಿದ್ದ ವಸ್ತುಗಳೆಲ್ಲ ಜಲಾಸುರನ ಪಾಲಾಗಿದ್ದು ಜನರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಮಂಡ್ಯ ಜಿಲ್ಲೆಯಲ್ಲೂ ಮಹಾಮಳೆ ಮಹಾಘಾತವನ್ನೇ ನೀಡಿದೆ. ಭಾರೀ ಮಳೆಗೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರೋದ್ರಿಂದ ಜನ ಕಂಗಾಲಾಗಿದ್ದಾರೆ. ಕಾವೇರಿ ನದಿ ದಡದಲ್ಲಿರೋ ಕೆಲ ದೇವಸ್ಥಾನಗಳು ಮುಳುಗಡೆಯಾಗಿದೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯ ನದಿ ತೀರದ ದೇಗುಲಗಳು ಜಲಾವೃತವಾಗಿದೆ. ಗಣಪತಿ, ಚಂದ್ರಮೌಳೇಶ್ವರ, ಅಷ್ಟಮಾತೆಯರ ದೇಗುಲಕ್ಕೆ ನೀರು ನುಗ್ಗಿದೆ. ಅಲ್ಲದೆ ಕಾವೇರಿ ನದಿ ಪಾತ್ರದ ಜನರಿಗೆ ನಡುಕ ಶುರುವಾಗಿದ್ದು ಆತಂಕದಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕೆಆರ್ಎಸ್ನಿಂದ ಹೊರಹರಿವು ಪ್ರಮಾಣ ಹೆಚ್ಚಳ ಆಗಿದೆ. ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಿರೋದ್ರಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. 81,000 ಕ್ಯೂಸೆಕ್ ನೀರು ಬಿಟ್ಟಿರುವ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ ಪಾತ್ರದ ಜನರಿಗೆ ನೆರೆಯ ಭೀತಿ ಜೊತೆಗೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಮನೆ ಮಾಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದ್ದಾನೆ. ವರುಣಾಘಾತಕ್ಕೆ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಅಪಾರ ಪ್ರಮಾಣ ನೀರು ರಿಲೀಸ್ ಮಾಡಲಾಗುತ್ತಿದ್ದು ಜನರು ದಿಕ್ಕೆಟ್ಟು ಕೂತಿದ್ದಾರೆ. ಕಾವೇರಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನ ನೀಡಲಾಗಿದೆ. ನದಿಗೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಇತ್ತ ಪಕ್ಕದ ಜಮೀನುಗಳಿಗೂ ಕಾವೇರಿ ನದಿ ನೀರು ನುಗ್ಗಿರೋದ್ರಿಂದ ಅನ್ನದಾತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಂಬಾಡಹಳ್ಳಿ ಸಮೀಪ ಜಮೀನಿಗೆ ಹಳ್ಳದ ನೀರು ನುಗ್ಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಗ್ರಾಮದ ಜನರು ಶೇಕ್ ಆಗಿದ್ದಾರೆ. ಹಳ್ಳದ ನೀರಿನ ರಭಸಕ್ಕೆ 20 ತೆಂಗಿನ ಮರ ಕೊಚ್ಚಿ ಹೋಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ರೈತರದ್ದು. ಸೂಕ್ತ ಪರಿಹಾರ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. ಮಂಜಿನನಗರಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮತ್ತೆ ಕಂಟಿನ್ಯೂ ಆಗಿದೆ. ಕೊಡಗಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಜಲಪ್ರಳಯಕ್ಕೆ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮ ಪಂಚಾಯಿತಿಯ ದಬ್ಬಡ್ಕ ಗ್ರಾಮದಲ್ಲಿ 2 ಸಂಪರ್ಕ ಸೇತುವೆಗಳು ಕಡಿತವಾಗಿದೆ. ದಬ್ಬಡ್ಕ ಅಡ್ಡಹೊಳೆ ಸಂಪರ್ಕಿಸುವ ಸೇತುವೆ ಸಂಪೂರ್ಣ ಕಡಿತ ಆಗಿದ್ದು ಜನರು ಕಂಗಾಲಾಗಿದ್ದಾರೆ. ದಬ್ಬಡ್ಕ ಕೊಪ್ಪ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಸೇತುವೆ ನಾಶವಾಗಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ. ಗ್ರಾಮಗಳ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆರೆ ನೀರಲ್ಲಿ ಶಾಲಾ ಬಸ್ ಓಡಿಸಿ ಚಾಲಕ ಹುಚ್ಚಾಟ ಮೆರೆದಿದ್ದು ಎಲ್ಲಿ? ಪ್ರವಾಹದ ಪ್ರಹಾರಕ್ಕೆ ಜನರು ಪತ್ರಗುಡ್ತಿರೋದು ಹೇಗೆ? ಊರು ಸೂರು ಬೆಳೆ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡ್ತಿರೋದು ಹೇಗೆ? ಇದೆಲ್ಲವನ್ನ ನೋಡೋಣ ರಕ್ಕಸ ಮಳೆ ನ್ಯೂಸ್ ಟಾಪ್ 9 ನಲ್ಲಿ.
ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಲಿಂಗಸಗೂರು ತಾಲೂಕಿನ ಚಿತ್ತಾಪುರದಲ್ಲಿ ಚಾಲಕ ಒಬ್ಬ ಹುಚ್ಚು ಸಾಹಸ ಮಾಡಿದ್ದಾನೆ. ಜಲಾವೃತ ಸೇತುವೆ ಮೇಲೆ ಶಾಲಾ ವಾಹನ ಓಡಿಸಿದ್ದಾನೆ. ಭಾರೀ ಮಳೆಯಿಂದಾಗಿ ಬೆಂಡೋಣಿ ಹಳ್ಳ ತುಂಬಿ ಹರಿಯುತ್ತಿದೆ. 3-4 ಅಡಿ ಎತ್ತರಕ್ಕೆ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಇದನ್ನ ಕ್ಯಾರಿ ಎನ್ನದೆ ಭೂಪ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಅದರಲ್ಲೂ ಶಾಲಾ ವಾಹನವನ್ನ ನೆರೆ ನೀರಲ್ಲಿ ಓಡಿಸಿದ್ದು ಜನರು ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಚಿತ್ತಾಪುರ ಗ್ರಾಮದಲ್ಲಿ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಸೇತುವೆ ಮೇಲೆ ಹಳ್ಳದ ನೀರು ಹೆಚ್ಚಾಗಿ ಸಂಚಾರ ಸ್ಥಗಿತವಾಗಿದೆ. ಸಂಚಾರ ಸ್ಥಗಿತವಾಗಿದ್ದ ಸೇತುವೆ ಮೇಲೆ ಶಾಲಾ ಬಸ್ ಓಡಿಸಿ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ. ಶಾಲಾ ವಾಹನದಲ್ಲಿ ಸುಮಾರು 30 ಮಕ್ಕಳಿದ್ರಂತೆ. ಒಂಚೂರು ಯಾಮಾರಿದ್ರೂ ದೊಡ್ಡ ದುರಂತವೇ ನಡೆದೋಗ್ತಿತ್ತು. ಪ್ರವಾಹದ ನೀರಲ್ಲಿ ಸೇತುವೆ ಮೇಲೆ ಬಸ್ ಚಲಾಯಿಸಿದ ಚಾಲಕನ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಚಾಲಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಣಮಳೆ ಹಾಗೂ ಭೀಕರ ನೆರೆ ನಡುವೆ ಜನ ಹುಚ್ಚಾಟ ಮೆರೆಯುತ್ತಿದ್ದಾರೆ. ರಾಯಚೂರು ಜಿಲ್ಲೆ ಕುರಕುಂದ ಗ್ರಾಮದಲ್ಲಿ ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲಿ ಟ್ರ್ಯಾಕ್ಟರ್ ಓಡಿಸಲಾಗಿದೆ. ಭಾರೀ ಮಳೆ ಆಗಿದ್ದರಿಂದ ಕಾಣಿಗಿ ಹಳ್ಳ ತುಂಬಿ ಹರಿಯುತ್ತಿದೆ. ಹಳ್ಳದಲ್ಲೇ ಟ್ರ್ಯಾಕ್ಟರ್ ಓಡಿಸಿ ಚಾಲಕ ದುಸ್ಸಾಹಸವನ್ನ ಮೆರೆದಿದ್ದಾನೆ. 6 ಅಡಿ ನೀರಿನಲ್ಲಿ ಟ್ರ್ಯಾಕ್ಟರ್ ಚಲಾಯಿಸಿದ್ದಾನೆ. ಯಲ್ಲಪ್ಪ ಅನ್ನೋರ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದ ರಾಮಾಂಜನೇಯ ಅನ್ನೋ ಚಾಲಕನ ಕೂದಲೆಳೆಯ ಅಂತರದಲ್ಲಿ ಜಸ್ಟ್ ಮಿಸ್ ಆಗಿ ಟ್ರ್ಯಾಕ್ಟರ್ ಸಮೇತ ದಡ ಸೇರಿದ್ದಾನೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ವೇದಾವತಿ ನದಿಗೆ ಮಗುಚಿ ಬಿದ್ದ ಲಾರಿ ಪತ್ತೆಯಾಗಿದೆ. ಸಿರಗುಪ್ಪಾದ ರಾರಾವಿಯ ವೇದಾವತಿ ನದಿಗೆ ಲಾರಿ ಮಗುಚಿ ಬಿದ್ದಿದ್ದು ಪ್ರವಾಹ ಇಳಿಮುಖವಾದ ನಂತರ ಲಾರಿ ಪತ್ತೆಯಾಗಿದೆ. ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋದ ಲಾರಿ ಕ್ಲೀನರ್ಗೆ ಹುಡುಕಾಟ ನಡೆಸಲಾಗುತ್ತಿದೆ. ಲಾರಿ ಪಲ್ಟಿಯಾದ ಬಳಿಕ ಕ್ಲೀನರ್ ಹುಸೇನ್ ನೆರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಹುಸೇನ್ಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೆದಿದೆ. ಹಾಸನ ಜಿಲ್ಲೆಯಲ್ಲೂ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜನರನ್ನ ಕಂಗಾಲು ಮಾಡಿದ್ದಾರೆ. ಮಳೆ ನಿಂತರೂ ಕಡಿಮೆಯಾಗದ ಕೆರೆಗಳ ಹೊರ ಹರಿಯುವಿಕೆ ಪ್ರಮಾಣವನ್ನ ಇನ್ನೂ ಕಡಿಮೆ ಆಗಿಲ್ಲ. ಬಾಗೂರು ಕೆರೆ ಭರ್ತಿಯಾಗಿ ಕೋಡಿ ಹರಿಯುವಿಕೆ ಪ್ರಮಾಣ ಹೆಚ್ಚಾಗಿದೆ. ರಸ್ತೆ ಮೇಲೆ 2 ಅಡಿಗೂ ನೀರು ಹೆಚ್ಚು ಹರಿಯುತ್ತಿದೆ. ಬಾಗೂರು ಮತ್ತು ನುಗ್ಗೇಹಳ್ಳಿ ರಸ್ತೆ ಸಂಪರ್ಕ ತಾತ್ಕಾಲಿಕ ಬಂದಾಗಿದೆ. ವೇಗವಾಗಿ ಹರಿಯುತ್ತಿರುವ ನೀರಿನಲ್ಲಿ ಸಿಲುಕಿಕೊಂಡ ಬೈಕ್ ಸವಾರ ಪರದಾಡಿದ್ದಾನೆ. ಕೊಚ್ಚಿ ಹೋಗುತ್ತಿದ್ದ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಚರಂಡಿಗಳು ಕಟ್ಟಿಕೊಂಡಿದ್ರಿಂದ ರಸ್ತೆ ಮೇಲೆ ಮಳೆ ನೀರು ಹರಿಯುತ್ತಿದೆ. ರಾಣಿಬೆನ್ನೂರಿನ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ನುಗ್ಗಿದ ನೀರನ್ನು ಹೊರಹಾಕಲು ನಿವಾಸಿಗಳು ಹರಸಾಹಸ ಪಟ್ಟರು. ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಜಲಾಸುರನ ಪಾಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ. ರಾಣಿಬೆನ್ನೂರು ಪಟ್ಟಣದ ಈಶ್ವರನಗರದಲ್ಲಿ ರಸ್ತೆ ದಾಟಲು ಹೋಗಿ ಬೈಕ್ ಸವಾರ ಚರಂಡಿಗೆ ಬಿದ್ದಿದ್ದಾನೆ. ಬೈಕ್ ಸವಾರನನ್ನ ಸ್ಥಳೀಯರು ಮೇಲೆತ್ತಿದ್ದಾರೆ. ಆದರೆ ಬೈಕ್ ಕೊಚ್ಚಿ ಹೋಗಿದೆ. ಜಲಾವೃತವಾಗಿರುವ ರಸ್ತೆಯಲ್ಲಿ ಓಡಾಡಲು ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಸ್ತೆಗಳು ನದಿಯಂತಾಗಿದ್ದು ಜನರು ಕಂಗೆಟ್ಟು ಕೂತಿದ್ದಾರೆ. ಈ ರೀತಿ ಮಳೆ ಸುರಿದ್ರೆ ಮುಂದೇನಪ್ಪ ಬದುಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆಯಿಂದ ಜನರು ವಿಲವಿಲ ಅಂತಿದ್ದಾರೆ. ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದು ನೆರೆ ಪ್ರಮಾಣ ನಿಧಾನವಾಗಿ ತಗ್ಗಿದೆ. ಮೈಸೂರು ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಲಘು ವಾಹನಗಳ ಸಂಚಾರಕ್ಕೆ ಪೊಲೀಸರು ಅವಕಾಶವನ್ನ ನೀಡಿದ್ದಾರೆ. ಸದ್ಯಕ್ಕೆ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಭಾರೀ ವಾಹನಗಳಿಗೆ ಬದಲಿ ಮಾರ್ಗದ ಮೂಲಕ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮಂಡ್ಯ ಮದ್ದೂರು ಹೆದ್ದಾರಿ ಮೇಲೆ ನೀರು ಹರಿತಾ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಬೆಂಗಳೂರಿನಲ್ಲಿ ಸುರಿದ ಮಳೆ ಅವಾಂತರಗಳನ್ನು ಸೃಷ್ಟಿಸಿದ್ದು ಹೇಗೆ? ಬಿಬಿಎಂಪಿ ವಿರುದ್ಧ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದು ಹೇಗಿತ್ತು? ಗೋಡೆ ಕುಸಿದು ದಂಪತಿ ಗಾಯಗೊಂಡಿದ್ದು ಎಲ್ಲಿ? ಇವೆಲ್ಲವನ್ನ ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9 ನಲ್ಲಿ.
ಬೆಂಗಳೂರಲ್ಲಿ ಮಹಾಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈನ್ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಕಂಗಾಲಾಗಿದ್ದಾರೆ. ಶಾಶ್ವತ ಪರಿಹಾರಕ್ಕಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ಜಲಾಸುರನ ಅಟ್ಟಹಾಸಕ್ಕೆ ನೂರಾರು ವಿಲ್ಲಾಗಳು ಜಲಾವೃತವಾಗಿವೆ. ಸ್ಥಳೀಯ ನಿವಾಸಿಗಳು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆಯಿಂದ ಜನ ಪರದಾಡ್ತಾ ಇದ್ರು. ಕ್ಯಾರೆ ಮಾಡದ ಅಧಿಕಾರಿಗಳ ವಿರುದ್ಧ ರೈನ್ಬೋ ಲೇಔಟ್ ನಿವಾಸಿಗಳು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಸುರಿದ ಮಳೆಗೆ ಜನರಂತೂ ಪತರಗುಟ್ಟಿ ಹೋಗಿದ್ದಾರೆ. ಸರ್ಜಾಪುರ ರಸ್ತೆಯ ರೈನ್ಬೋ ಡ್ರೈನ್ ಲೇಔಟ್ ನಿವಾಸಿಗಳು ಮಳೆಗೆ ಶೇಕ್ ಆಗಿದ್ದಾರೆ. ವಿಲ್ಲಾಗೆ ನೀರು ನುಗ್ಗಿರೋದ್ರಿಂದ ಟ್ರ್ಯಾಕ್ಟರ್ನಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಕಳುಹಿಸಲಾಗ್ತಿದೆ. ಮನೆಯಲ್ಲಿದ್ದ ವಾಹನಗಳು ಜಲಾವೃತವಾಗಿವೆ. ಲೇಔಟ್ನಿಂದ ಹೊರಬರಲಾಗದೆ ನಿವಾಸಿಗಳು ಕಂಗೆಟ್ಟು ಹೋಗಿದ್ದಾರೆ. ಟ್ರ್ಯಾಕ್ಟರ್ ಮುಖಾಂತರ ಮಕ್ಕಳನ್ನ ಪೋಷಕರು ಸ್ಕೂಲ್ಗೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆ ಹೊಡೆತಕ್ಕೆ ಮನೆಗೋಡೆ ಏಕಾಏಕಿ ಕುಸಿದಿದೆ. ಯಾದಗಿರಿ ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗೋಡೆ ಕುಸಿದಿದ್ದರಿಂದ ಮನೆಯಲ್ಲಿದ್ದ ದವಸ ಧಾನ್ಯಗಳು ಪೂರ್ತಿ ಹಾಳಾಗಿವೆ. ಗ್ರಾಮದ ಸಾಯಿಬಣ್ಣ ಎಂಬವರಿಗೆ ಸೇರಿದ ಮನೆ ಇದಾಗಿದ್ದು ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ನಿನ್ನೆ ಸುರಿದ ಮಳೆಗೆ ಗ್ರಾಮದ ಕೆರೆ ಕೂಡ ಭರ್ತಿಯಾಗಿದೆ. ಹರಿಯುವ ನೀರು ದಾಟಿ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ಹೋಗ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆರಾಯ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದ್ದಾನೆ. ಕೋಳಮಾರನಕುಪ್ಪೆ ಗ್ರಾಮದ ಬಳಿ ಜಾನುವಾರುಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. ಸೇತುವೆ ಮೇಲ್ ಬರುವಾಗ ನೀರಿನ ರಭಸಕ್ಕೆ ಜಾನುವಾರುಗಳು ಹಳ್ಳಕ್ಕೆ ಬಿದ್ದಿವೆ. ರಾಮನಗರ ತಾಲೂಕಿನ ಕೋಳಮಾರನಕುಪ್ಪೆ ಗ್ರಾಮದ ಬಳಿ ಘಟನೆ ನಡೆದಿದೆ. ನರಸಿಂಹಯ್ಯ ಎಂಬವರಿಗೆ ಸೇರಿದ ಜಾನುವಾರುಗಳು ನೀರಲ್ಲಿ ಕೊಚ್ಚಿ ಹೋಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಜಲಪ್ರಳಯಕ್ಕೆ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶವಾಗಿದೆ. ಹಾಸನ ಜಿಲ್ಲೆಯ ಹಲವೆಡೆ ಮಳೆಯಿಂದ ಸಂಕಷ್ಟಗಳ ಸರಣಿಯೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಪಕ್ಕದ ಮನೆಯ ಗೋಡೆ ಕುಸಿದು ದಂಪತಿಗೆ ಗಾಯವಾಗಿದೆ. ಹಾಸನ ತಾಲೂಕಿನ ಅಂಕಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗಾಯಾಳು ದಂಪತಿಗೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮನೆಯಲ್ಲಿದ್ದ ಮತ್ತಿಬ್ಬರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪಕ್ಕದ ನಾಗಯ್ಯ ಎಂಬವರ ಮನೆಗೋಡೆ ಕುಸಿದು ಅವಘಡ ಸಂಭವಿಸಿದೆ. ವರುಣಾಘಾತಕ್ಕೆ ಮಲೆನಾಡು ಹಾಸನ ಜಿಲ್ಲೆಯ ಜನ ನಡುಗಿ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಹೊಡೆತಕ್ಕೆ ಜನ ವಿಲವಿಲ ಅಂತಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಪಶ್ಚಿಮ ವಾಹಿನಿ ಮುಳುಗಡೆಯಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಮುಳುಗಡೆ ಆಗಿರೋದ್ರಿಂದ ಜನ ಶಾಕ್ ಆಗಿದ್ದಾರೆ. ಪ್ರತಿದಿನ ಸಾವಿರಾರು ಜನ ಇಲ್ಲಿ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಆದರೆ ಅಸ್ಥಿ ವಿಸರ್ಜನೆ ಮಾಡಬಾರದು, ನದಿಗೆ ಇಳಿಬಾರದು ಅಂತ ನಿಷೇಧ ಹೇರಲಾಗಿದೆ. ಆದರೆ ಮಂಡ್ಯ ಜಿಲ್ಲಾಡಳಿತ ಆದೇಶವನ್ನು ಲೆಕ್ಕಿಸದೆ ಅಸ್ಥಿ ವಿಸರ್ಜನೆ ಮಾಡಲಾಗ್ತಿದೆ. ಭೀಕರ ಪ್ರವಾಹ ಲೆಕ್ಕಿಸದೆ ಜನ ಹುಚ್ಚಾಟ ಮೆರೆತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸೂರನಾಗೇನಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿ ಜನ ಕಂಗಾಲಾಗಿದ್ದಾರೆ. ಜಿಲ್ಲೆಯ ಹಲವು ಗ್ರಾಮಗಳಿಗೆ ನುಗ್ಗಿರುವ ನೀರು ಗ್ರಾಮಸ್ಥರು ಕಂಗಾಲಾಗುವಂತೆ ಮಾಡಿದೆ. ಜಯಮಂಗಲಿ ನದಿಯ ನೀರು ಗ್ರಾಮಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗ್ರಾಮದಲ್ಲಿ ನದಿ ನೀರು ತುಂಬಿ ಹರಿತಾ ಇದ್ದು ಅಪಾರ ಪ್ರಮಾಣದ ಬೆಳೆ ಕೂಡ ನಾಶವಾಗಿದೆ. ಜಯಮಂಗಲಿ ನದಿಯ ಆರ್ಭಟಕ್ಕೆ ಸೂರನಾಗೇನಹಳ್ಳಿ ಗ್ರಾಮ ಕೆರೆಯಂತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ವರ್ಷಧಾರೆಗೆ ಜನರು ದಿಕ್ಕೆಟ್ಟು ಕೂತಿದ್ದಾರೆ. ಇಳಕಲ್ನ ಕೋಡಿಹಾಳ ಗ್ರಾಮಕ್ಕೆ ಜಲಕಂಟಕ ಎದುರಾಗಿದೆ. ಕೋಡಿಹಾಳ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣಿಸ್ತಾ ಇದೆ. ಮಳೆ ನೀರಿನಿಂದಾಗಿ ಗ್ರಾಮದ ಬೀದಿಗಳು ಹಳ್ಳದಂತಾಗಿವೆ. ರೈತರ ಕೃಷಿ ಭೂಮಿಗೂ ನೀರು ನುಗ್ಗಿ ಅಪಾರ ಬೆಳೆ ನಾಶವಾಗಿದೆ. ನೀರಿನಿಂದಾಗಿ ತೊಗರಿ, ಸೂರ್ಯಕಾಂತಿ ಬೆಳೆ ನಾಶವಾಗಿದೆ. ಅನ್ನದಾತರು ಮಳೆ ಹೊಡೆತಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯಾದ್ಯಂತ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಕುಡಿದ ಮತ್ತಿನಲ್ಲಿ ವೃದ್ಧ ಚರಂಡಿಯೊಳಗೆ ಬಿದ್ದಾನೆ. ರಾಜ್ಯ ಗಡಿ ತಮಿಳುನಾಡಿನ ಹೊಸೂರಲ್ಲಿ ಘಟನೆ ನಡೆದಿದೆ. ಚರಂಡಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವೃದ್ಧನನ್ನ ಸ್ಥಳೀಯ ನಿವಾಸಿಗಳು ರಕ್ಷಣೆ ಮಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು. ರಸ್ತೆ ಬದಿಯ ಚರಂಡಿಯನ್ನು ಮುಚ್ಚದೆ ಹಾಗೆ ಬಿಡಲಾಗಿತ್ತು. ಕುಡಿದ ಮತ್ತಿನಲ್ಲಿ ರಸ್ತೆಯಲ್ಲಿ ನಡೆದು ಬರ್ತಾ ಇದ್ದ ವೃದ್ಧ ಚರಂಡಿಗೆ ಬಿದ್ದು ಕೊಚ್ಚಿ ಹೋಗ್ತಾ ಇದ್ದ. ಈ ವೇಳೆ ಅಲರ್ಟ್ ಆದ ಸ್ಥಳೀಯರು ವೃದ್ಧನನ್ನು ರಕ್ಷಿಸಿದ್ದಾರೆ. ಸಿದ್ದರಾಮೋತ್ಸವದ ಮೂಲಕ ಸಿದ್ದು ಪಾಸ್ ಮಾಡಿರೋ ಮೆಸೇಜ್ ಏನು? ಡಿಕೆಶಿ ಸಿದ್ದು ಒಗ್ಗಟ್ಟಿನ ಮಂತ್ರದ ಹಿಂದಿದ್ಯಾ ಒಳಗೊಳಗೆ ರಣತಂತ್ರ? ಸಿದ್ದರಾಮೋತ್ಸವಕ್ಕೆ ಖರ್ಚಾಗಿರೋ ಹಣ ಎಷ್ಟು ಗೊತ್ತಾ? ಇವೆಲ್ಲವನ್ನ ನೋಡೋಣ ಸಿದ್ದು ಸಂದೇಶ ನ್ಯೂಸ್ ಟಾಪ್ 9 ನಲ್ಲಿ. ಬರ್ತ್ಡೇ ದಿನ ಸಿದ್ದರಾಮಯ್ಯ ಪವರ್ ಶೋ ಮಾಡಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಸಿದ್ದರಾಮೋತ್ಸವದಲ್ಲಿ ನಾಯಕತ್ವದ ಸಂದೇಶ ಕೊಟ್ಟ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡಿದೆ. ಸಿದ್ದರಾಮಯ್ಯ ಪರ ಅಭಿಮಾನದ ಹೊಳೆ ಕಂಡು ರಾಹುಲ್ ಗಾಂಧಿಯೇ ಫಿದಾ ಆಗಿದ್ದಾರೆ. ತುಂಬಿದ ವೇದಿಕೆಯಲ್ಲೇ ಸಿದ್ದು ಡಿಕೆಶಿ ಅಪ್ಪಿಕೊಂಡು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಬೆಣ್ಣೆನಗರಿಯಲ್ಲೇ ಸಿದ್ದು ಮತ್ತು ಡಿಕೆ ಬಣ ಬಡಿದಾಟಕ್ಕೆ ಬ್ರೇಕ್ ಬಿತ್ತ. ಕಾಂಗ್ರೆಸ್ ಮನೆಯಲ್ಲಿ ಇದ್ದ ಅಂತರ್ಯುದ್ಧ ಅಂತ್ಯವಾಯ್ತಾ ಅನ್ನೋ ಪ್ರಶ್ನೆಗಳು ರಾಜಕೀಯ ಪಡಸಾಲೆಯಲ್ಲಿ ಈಗ ಸುಳಿದಾಡ್ತಾ ಇದೆ.
ಬೆಣ್ಣೆನಗರಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದ ಹಿಂದಿದ್ಯಾ ಟಗರು ಶಕ್ತಿ ಪ್ರದರ್ಶನ ಅನ್ನೋ ಪ್ರಶ್ನೆ ಮೂಡಿದೆ. ಏಕ್ ದಿ ಲೀಡರ್ ಅನ್ನೋ ಸಂದೇಶವನ್ನ ಸಿದ್ದರಾಮಯ್ಯ ಕೊಟ್ಟಂತೆ ಕಾಣ್ತಾ ಇದೆ. ಸಿದ್ದರಾಮೋತ್ಸವದ ಮೂಲಕ ಟಗರು ತಮ್ಮ ಉದ್ದೇಶ ಈಡೇರಿಸಿಕೊಂಡಂತೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಎದುರಲ್ಲೇ ಸಿದ್ದರಾಮಯ್ಯ ತಾವು ಏನು, ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಅಲ್ಲದೆ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರ ಎದುರಿಗೆ ಸಿದ್ದರಾಮಯ್ಯ ಹಲವು ಸಂದೇಶಗಳನ್ನು ರವಾನಿಸಿದ್ದಾರೆ. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದಾರೆ. ಸಿದ್ದರಾಮೋತ್ಸವದ ಮೂಲಕ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ಖಡಕ್ ಟಕ್ಕರ್ ಕೊಟ್ಟಿದ್ದಾರೆ. ವಿರೋಧಿ ಬಣ ಹಾಗೂ ರಾಜ್ಯ ರಾಜಕೀಯದಲ್ಲಿ ಹಲವು ಸಂದೇಶವನ್ನು ರವಾನಿಸಿದ್ದಾರೆ. ಸಿಎಂ ರೇಸ್ನಲ್ಲಿ ನಾನೇ ಮುಂಚೂಣಿ ಎನ್ನುವ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ಗೆ ತಾನೆಷ್ಟು ಪ್ರಸ್ತುತ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಕೈ ಘಟಾನುಘಟಿಗಳೇ ಜೈಕಾರ ಹಾಕಿರೋದು ಸಿದ್ದುಗೆ ಆನೆ ಬಲ ಬಂದಂತಾಗಿದೆ. ಬಿಜೆಪಿಗೆ ಸಮರ್ಥ ಎದುರಾಳಿ ನಾನೇ ಅನ್ನೋ ಸಂದೇಶ ಕೂಡ ರವಾನಿಸಿದ್ದು ಕಾಂಗ್ರೆಸ್ಗೆ ಬೂಸ್ಟ್ ಸಿಕ್ಕಂತಾಗಿದೆ. ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾದಿಗೆ ದೊಡ್ಡ ಮಹಾಯುದ್ಧ ನಡೀತಾ ಇತ್ತು. ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ರಾಗ ಕೊನೆಯಾಯ್ತಾ? ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ನಡೀತಾ ಇದ್ದ ಅಂತರ್ಯುದ್ಧ ಅಂತ್ಯವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಡಿಕೆಶಿ ಹಾಗೂ ಸಿದ್ದು ನಡುವೆ ಕದನ ವಿರಾಮವೋ ಅಲ್ಪ ವಿರಾಮವೋ ಅನ್ನೋದು ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಸಿಎಂ ಸ್ಥಾನಕ್ಕೆ ಆಸೆಪಟ್ಟಿದ್ದ ಇಬ್ಬರೂ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ನಿಂತು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಟಗರು ಬಂಡೆ ಕೈನ ಜೋಡೆತ್ತು ಅನ್ನೋದು ಸಾಬೀತು ಮಾಡಿದ್ದಾರೆ. ಸಿದ್ದರಾಮೋತ್ಸವದಲ್ಲಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಜೋಡೆತ್ತು ಅನ್ನೋ ಸಂದೇಶ ರವಾನಿಸಿದ್ದಾರೆ. ತುಂಬಿದ ವೇದಿಕೆ ಮೇಲೆಯೇ ಸಿದ್ದು ಡಿಕೆಶಿ ಹಸ್ತಲಾಘವ ಮಾಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯಗೆ ಶಾಲು ಹೊದಿಸಿ ಕನಕಪುರ ಬಂಡೆ ಸನ್ಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಸನ್ಮಾನಿಸಿದ ಬಳಿಕ ಆಲಿಂಗನ ಮಾಡಿ ಬರ್ತ್ಡೇ ವಿಶ್ ಹೇಳಿರೋ ಡಿಕೆಶಿ ಕೈ ಮೇಲೆತ್ತಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇದ್ದ ಬಣ ಬಡಿದಾಟಕ್ಕೆ ಗುಡ್ ಬೈ ಹೇಳಿದ್ರ ಇಬ್ರು ನಾಯಕರು ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಸಿದ್ದರಾಮೋತ್ಸವದಲ್ಲಿ ಕಾಂಗ್ರೆಸ್ ಟಗರು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರೀತಿಯ ಅಪ್ಪುಗೆಗೆ ರಾಹುಲ್ ಗಾಂಧಿ ಕೂಡ ಫಿದಾ ಆಗಿದ್ದಾರೆ. ಇಬ್ರು ನಾಯಕರನ್ನ ಗುಣಗಾನ ಮಾಡಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿದ್ದುಗೆ ಬಹುಪರಾಕ್ ಹೇಳಿದ್ರೆ ಕನಕಪುರ ಬಂಡೆಗೆ ರಾಹುಲ್ ಗಾಂಧಿ ಶಹಬಾಸ್ಗಿರಿ ನೀಡಿದ್ದಾರೆ. ಇತ್ತ ಯೂನಿಟಿ ಕೇಕ್ ಕತ್ತರಿಸಿ ಕೈ ಜೋಡೆತ್ತುಗಳು ಕುಚಿಕುಗಳಾಗಿದ್ದಾರೆ. ಸ್ನೇಹದ ಹೆಸರಲ್ಲೇ ನಡೆದಿದ್ಯಾ ಹೊಸ ಲೆಕ್ಕಾಚಾರ ಅನ್ನೋದು ಬಿಗ್ ಸಸ್ಪೆನ್ಸ್. ಸಿದ್ದರಾಮೋತ್ಸವದ ಮೂಲಕ ಸಿದ್ದರಾಮಯ್ಯ ಪವರ್ ಶೋ ಮಾಡಿರೋ ರಾಜ್ಯ ರಾಜಕೀಯದಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದ ಭಾಗ್ಯಗಳನ್ನ ಮೆಲುಕು ಹಾಕಿದ್ದಾರೆ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರ ಜೈಕಾರ ಹಾಕಿ ಗುಣಗಾನ ಮಾಡಿ ಬಹುಪರಾಕ್ ಎಂದಿದ್ದಾರೆ. ದಾವಣಗೆರೆ ನೆಲದಲ್ಲಿ ನಿಂತು ಕಾಂಗ್ರೆಸ್ ನಾಯಕರು ಡಿಕೆಶಿ ಬಣಕ್ಕೆ ಪರೋಕ್ಷ ಸಂದೇಶ ರವಾನಿಸಿದ್ರ ಸಿದ್ದು ಸಿಎಂ ಮಾಡೋಕೆ ನಡೆದಿದ್ಯಾ ಬೆಂಬಲಿಗರ ರಣತಂತ್ರ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದಲ್ಲಿ ಕಾಂಗ್ರೆಸ್ ನಾಯಕರು ಸಾಲು ಸಾಲಾಗಿ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಜನರೆದುರು ವೇದಿಕೆ ಮೇಲೆ ಸಿದ್ದರಾಮಯ್ಯ ಗುಣಗಾನ ಮಾಡಿರೋ ನಾಯಕರು ಸಿದ್ದು ಮತ್ತೆ ಸಿಎಂ ಅನ್ನೋ ಪರೋಕ್ಷ ಸಂದೇಶವನ್ನ ರವಾನಿಸಿದ್ದಾರೆ ಎನ್ನಲಾಗ್ತಿದೆ. 1000 ಜನರು ವಿರೋಧಿಸಿದ್ರೆ ಕೋಟಿ ಮಂದಿ ಪ್ರೀತಿಸ್ತಾರೆ ಅಂತ ಎಂಬಿ ಪಾಟೀಲ್, ಮಹದೇವಪ್ಪ, ಜಮೀರ್ ಹೇಳಿದ್ದಾರೆ. ಇದರ ನಡುವೆ ಬಗ್ಗಿ ನಮಸ್ಕಾರವನ್ನ ಮಾಡೋರನ್ನ ದೂರ ಇಡಿ ಅಂತಲೂ ರಮೇಶ್ ಕುಮಾರ್ ಹೇಳಿದ್ದಾರೆ. ನಾಯಕರ ಈ ಮಾತಿನ ಮರ್ಮದ ಹಿಂದೆ ದೊಡ್ಡ ರಣತಂತ್ರವೇ ಅಡಗಿರೋದು ದಟ್ಟವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ನಡೆದ ಸಿದ್ದರಾಮೋತ್ಸವಕ್ಕೆ ಕೋಟಿ ರೂಪಾಯಿ ಖರ್ಚಾಗಿದೆ. ಸಿದ್ದರಾಮೋತ್ಸವಕ್ಕೆ ಬರೋಬ್ಬರಿ 20 ಕೋಟಿ ಖರ್ಚು ಮಾಡಲಾಗಿದೆ. ಸ್ಟೇಜ್ಗೆ 25 ಲಕ್ಷ, ಜರ್ಮನ್ ಟೆಂಟ್ಗೆ 2 ಕೋಟಿ ರೂಪಾಯಿ ಸುರಿದಿದ್ದಾರೆ. ಕುರ್ಚಿಗಳಿಗೆ ಒಟ್ಟು 52 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 7,000 ಬಸ್ಗಳ ವ್ಯವಸ್ಥೆಗೆ ಒಟ್ಟು 5 ಕೋಟಿ ಖರ್ಚಾಗಿದೆ. ಊಟದ ವ್ಯವಸ್ಥೆಗೆ ಸರಿಸುಮಾರು 6 ಕೋಟಿ ಖರ್ಚಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ವಿಕ್ರಾಂತ್ ರೋಣ ಲೂಟಿ ಹೊಡೆದಿರೋ ಕಲೆಕ್ಷನ್ ಎಷ್ಟು? 25 ವರ್ಷ ಸಿನಿ ಜರ್ನಿ ಮುಗಿಸಿರೋ ಆ ನಟ ಯಾರು? ಪ್ರಿಯಾಂಕಾ ಉಪೇಂದ್ರ ಕಮಾಲ್ ಮಾಡ್ತಿರೋ ಚಿತ್ರ ಯಾವುದು? ಇದೆಲ್ಲವನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಪಟ್ಟಿಗೆ ಮತ್ತೆ 3 ಪದಕಗಳು ಸೇರ್ಪಡೆಯಾಗಿದೆ. ಪುರುಷರ ಸಿಂಗಲ್ಸ್ ಸ್ಕ್ವಾಷ್ನಲ್ಲಿ ಸೌರವ್ ಘೋಷಲ್ ಕಂಚಿನ ಪದಕ ಜಯಿಸಿದ್ದಾರೆ. ಪುರುಷರ ವೆಯ್ಟ್ ಲಿಫ್ಟಿಂಗ್ 109+ ಕೆಜಿ ವಿಭಾಗದಲ್ಲಿ ಗುರುಪ್ರೀತ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದಾರೆ. ಇನ್ನು ತೇಜಸ್ವಿನ್ ಶಂಕರ್ ಪುರುಷರ ಹೈಜಂಪ್ನಲ್ಲಿ ಕಂಚಿಗೆ ತೃಪ್ತಿಪಟ್ಟಿದ್ದಾರೆ. ಆಗಸ್ಟ್ 3ರ ದಿನದಂತ್ಯಕ್ಕೆ ಭಾರತದ ಖಾತೆಯಲ್ಲಿ 18 ಪದಕಗಳಿದ್ದವು. ಕಾಮನ್
ಕಾಮನ್ವೆಲ್ತ್ ಗೇಮ್ಸ್ ಮಹಿಳಾ ಟಿ20 ಗ್ರೂಪ್ ಎಯ 10ನೇ ಪಂದ್ಯದಲ್ಲಿ ಬಾರ್ಬುಡೋಸ್ ವನಿತೆಯರ ವಿರುದ್ಧ ಭಾರತೀಯ ಮಹಿಳಾ ತಂಡದ ವಿರುದ್ಧ ಭರ್ಜರಿ 100 ರನ್ಗಳ ಗೆಲುವನ್ನಾಚರಿಸಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾರ್ಬುಡೋಸ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 162 ರನ್ ಗಳಿಸಿತು. ಗುರಿ ಬೆನ್ನಟ್ಟಿದ ಬಾರ್ಬುಡೋಸ್ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದು 62 ರನ್ ಬಾರಿಸಿ ಶರಣಾಯಿತು. ಸೆಪ್ಟೆಂಬರ್ 20ರಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಟಿ20 ಸರಣಿ ಆರಂಭಗೊಳ್ಳಲಿದೆ. ಭಾರತಕ್ಕೆ ಪ್ರವಾಸ ಬರಲಿರುವಂತಹ ಆಸ್ಟ್ರೇಲಿಯಾ ಇಲ್ಲಿ 3 ಟಿ20 ಪಂದ್ಯಗಳನ್ನಾಡಲಿದೆ. ಸೆಪ್ಟೆಂಬರ್ 20ರಂದು ಮೊದಲ ಟಿ20, ಸೆಪ್ಟೆಂಬರ್ 23ಕ್ಕೆ ದ್ವಿತೀಯ ಟಿ20 ಮತ್ತು ಸೆಪ್ಟೆಂಬರ್ 25ಕ್ಕೆ 3ನೇ ಟಿ20 ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಅಕ್ಟೋಬರ್ನಲ್ಲಿ ನಡೆಯುವ ಟಿ20 ವಿಶ್ವಕಪ್ಗೆ ಅಭ್ಯಾಸವಾಗಿ ನಡೆಯಲಿದೆ. ವಿಂಡೀಸ್ ಎದುರಿನ ತೃತೀಯ ಟಿ20 ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿರುವ ಸೂರ್ಯಕುಮಾರ್ ಯಾದವ್ ಐಸಿಸಿ ಟಿ20 ರ್ಯಾಂಕಿಂಗ್ನಲ್ಲಿ ಜಿಗಿತ ಕಂಡಿದ್ದಾರೆ. ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ 4ನೇ ಸ್ಥಾನದಲ್ಲಿದ್ದ ಸೂರ್ಯಕುಮಾರ್ ಸದ್ಯ 2ನೇ ಸ್ಥಾನದಲ್ಲಿದ್ದಾರೆ. ಮೊದಲ ಸ್ಥಾನದಲ್ಲಿರುವ ಪಾಕ್ನ ಬಾಬರ್ ಅಜಂ 818 ಪಾಯಿಂಟ್ಸ್ ಗಳಿಸಿದರೆ ಸ್ಕೈ 816 ಪಾಯಿಂಟ್ಸ್ ಗಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಮಾರ್ಕ್ರಮ್ 3ನೇ ಸ್ಥಾನದಲ್ಲಿದ್ದಾರೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 11ರವರೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯಲಿದೆ. ಈ ಟೂರ್ನಿಗಾಗಿ ಪಾಕಿಸ್ತಾನ ಕ್ರಿಕೆಟ್ ತಂಡ ಪ್ರಕಟಗೊಂಡಿದೆ. 15 ಜನರ ಈ ತಂಡದಲ್ಲಿ ಬಾಬರ್ ಅಜಂ, ಶದಾಬ್ ಖಾನ್, ಆಸಿಫ್ ಅಲಿ, ಫಕರ್ ಜಮಾನ್, ಹೈದರ್ ಅಲಿ ತಂಡದಲ್ಲಿದ್ದಾರೆ. ಅಲ್ಲದೆ ಹ್ಯಾರಿಸ್ ರೌಫ್, ಇಫ್ತಿಕರ್ ಅಹಮದ್, ಖುಷ್ದಿಲ್ ಶಾ, ಮೊಹಮ್ಮದ್ ನವಾಜ್, ಮೊಹಮ್ಮದ್ ರಿಜ್ವಾನ್, ಮೊಹಮ್ಮದ್ ವಾಸಿಂ ಜೂನಿಯರ್, ನಸೀಂ ಶಾ, ಶಾಹೀನ್ ಶಾ ಅಫ್ರಿದಿ, ಶಾನ್ವಾಜ್ ದಹಾನಿ, ಉಸ್ಮಾನ್ ಕಾದಿರ್ ಕಾಣಿಸಿಕೊಂಡಿದ್ದಾರೆ. ಬೆಳ್ಳಿ ಪರದೆ ಮೇಲೆ ವಿಕ್ರಾಂತ್ ರೋಣ ಸಿನಿಮಾ ಮಾಡ್ತಿರುವಂತಹ ಮೋಡಿ ಹೇಗಿದೆ ಎನ್ನುವುದು ಗೊತ್ತಿದೆ. ಅಂದಹಾಗೆ ಸದ್ಯ ವಿಕ್ರಾಂತ್ ರೋಣ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ಮಾಡಿ ಸಕ್ಸಸ್ ಜರ್ನಿಯನ್ನ ಮುಂದುವರೆಸಿದೆ. ಹೀಗಿರುವಾಗ ವಿಕ್ರಾಂತ್ ರೋಣ ಸಿನಿಮಾದ ನಂತರ ಸುದೀಪ್ಗೆ ದೇಶ ವಿದೇಶದೆಲ್ಲೆಡೆ ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ. ಸದ್ಯ ಜಪಾನ್ನಲ್ಲಿ ರಕ್ಕಮ್ಮನ ಹಾಡಿಗೆ ಸ್ಟೆಪ್ಸ್ ಹಾಕಿರುವಂತಹ ಅಭಿಮಾನ್ಯ ವಿಡಿಯೋ ವೈರಲ್ ಆಗ್ತಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಯೋಗರಾಜ್ ಭಟ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದಿದ್ದ ಗಾಳಿಪಟ ಸಿನಿಮಾ ಮೂಡಿ ಮಾಡಿತು. ಹಾಗೆ ಗಾಳಿಪಟ ಸಿನಿಮಾದ ಪ್ರಮೋಷನ್ ನಲ್ಲಿ ಚಿತ್ರತಂಡ ಭರ್ಜರಿಯಾಗಿ ಬ್ಯುಸಿಯಾಗಿದೆ. ಗಾಳಿಪಟ 2 ಸಿನಿಮಾದ ಬಗ್ಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕ್ರೇಜ್ ಹೆಚ್ಚಾಗಿದೆ. ಹೀಗಾಗಿ ಭರ್ಜರಿಯಾಗಿ ಪ್ರಮೋಷನ್ ಮಾಡ್ತಾ ಇದೆ ಚಿತ್ರತಂಡ. ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟು 25 ವರ್ಷಗಳಾಗಿರೋ ಸಂಭ್ರಮವನ್ನು ನಟ ಹರೀಶ್ ರಾಜ್ ಹಂಚಿಕೊಂಡಿದ್ದಾರೆ. ಆರಂಭದಲ್ಲಿ 1997ರಲ್ಲಿ ಸೌಂದರ್ಯ ನಟಿಸಿದ ದೋಣಿ ಸಾಗಲಿ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ರು. ನಂತರ ತಾಯಿ ಸಾಹೇಬ ಸಿನಿಮಾ ಸೇರಿದಂತೆ ದಂಡಪಿಂಡಗಳು ಧಾರಾವಾಹಿಯಲ್ಲಿ ನಟಿಸಿ ಕಮಾಲ್ ಮಾಡಿದ್ರು. ತಮ್ಮ ಸಿನಿ ಕೆರಿಯರ್ಗೆ 25 ವರ್ಷ ಆಗಿರೋ ಖುಷಿಯನ್ನ ನಟ ಹರೀಶ್ ರಾಜ್ ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಪ್ರಿಯಾಂಕಾ ಉಪೇಂದ್ರ ಮಿಸ್ ನಂದಿನಿ ಸಿನಿಮಾದಲ್ಲಿ ಕಮಾಲ್ ಮಾಡ್ತಿದ್ದಾರೆ. ಹಾಗೆ ನಟಿ ಪ್ರಿಯಾಂಕಾ ಉಪೇಂದ್ರ ಸದ್ಯ ಮಿಸ್ ನಂದಿನಿ ಸಿನಿಮಾದಲ್ಲಿ ಶಿಕ್ಷಕಿ ಪಾತ್ರದಲ್ಲಿ ನಟಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಶಾಲೆ ಉಳಿಸುವಂತಹ ಸಂದೇಶ ಮತ್ತು ಅವುಗಳ ಮಹತ್ವ ತಿಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಸಿನಿಮಾಗೆ ಗುರುದತ್ ಆಕ್ಷನ್ ಕಟ್ ಹೇಳಿದ್ದು ಸಿನಿಮಾದ ಟ್ರೈಲರ್ ಹಲ್ಚಲ್ ಸೃಷ್ಟಿ ಮಾಡಿದೆ. ನೀರಿನ ಆಳದಲ್ಲೇ ಸಿಗೋದು